ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, SDA, FDA, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅತಿ ಮುಖ್ಯವಾಗಿ KEಯಿಂದ ನಡೆಸುವಂಥ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಮುಖ್ಯವಾದದ್ದು ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ನಿಮಗೆ ಅತಿ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ಗೆ ರಿಲೇಟೆಡ್ ಆದಂಥ ಪ್ರಶ್ನೆಗಳನ್ನು ಹೆಚ್ಚಿನದಾಗಿ ಕೇಳಲಾಗುತ್ತೆ. ಹಾಗಾಗಿ ತುಂಬ ಜನ ಸೈನ್ಸ್ನ ಕ್ವಶನ್ಸ್ಗಳನ್ನು ತಿಳಿಸಿ ಅಂತ ಹೇಳ್ತಿದ್ರು. ಹಾಗಾಗಿ ಆದಷ್ಟು ಬೇಸಿಕ್ ಸೈನ್ಸ್ನ ನಾವು ಫಸ್ಟು ತಿಳ್ಕೊತಾ ಹೋಗ್ತಾ ಯಾವುದು ಡೆಪ್ತ್ ಆಗಿ ಬರುವಂಥ ಸೈನ್ಸ್ನ ಕ್ವಶನ್ಸ್ಗಳು ಅಂತ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಯಲ್ಲಿ ತಿಳಿಸಲಾಗಿರುತ್ತದೆ ನೋಡಿ, 1 ಕ್ಯಾಲೋರಿ ಎಂದರೆ ಎಷ್ಟು ಜೌಲ್ಸ್ಗೆ ಸಮ ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. 1 ಕ್ಯಾಲೋರಿ ಈಸ್ ಈಕ್ವಲ್ ಟು ಆಪ್ಷನ್ ಬಿ 4.18, ಆಪ್ಷನ್ ಬಿ 4.18 ಜೌಲ್ಗೆ 1 ಕ್ಯಾಲೋರಿ ಈಸ್ ಈಕ್ವಲ್ ಟು 4.18 ಜೌಲ್ಗೆ ಸಮ ಆಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನಕ್ಷತ್ರಗಳಲ್ಲಿ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವಿಕೆಯನ್ನು ಕಾರಣ ಏನಾಗಿರುತ್ತೆ ಅಂತಂದರೆ, ನಕ್ಷತ್ರದಲ್ಲಿ ಅಪಾರ ಪ್ರಮಾಣದ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂತಲೂ ಕೂಡ ಇಲ್ಲಿ ಕೇಳಲಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೈಜಿಕ ಸಮ್ಮಿಲನ. ಆಪ್ಷನ್ ಎ ಬೈಜಿಕ ಸಮ್ಮಿಲನ ಅಂತಲೂ ಕೂಡ ಕರೆಯಲಾಗುತ್ತೆ. ಅದು ಯಾಕೆ ಆಗುತ್ತೆ ಅಂತಂದರೆ, ಅತಿ ಹೆಚ್ಚಿನದಾಗಿ ಒಂದು ಜಲಜನಕ ಇರುವುದರಿಂದ ಇಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ಕೂಡ ನಡೆಯುತ್ತಾ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ ಅಭ್ಯರ್ಥಿಗಳು ನೀವು ವಿಡಿಯೋಸ್ನ ನೋಡ್ತಾ ಇದರಲ್ಲಿ ನಾವು ಕನ್ನಡದಲ್ಲಿ ತಿಳಿಸಿರ್ತೀವಿ. ಬೈಜಿಕ ಸಮ್ಮಿಲನ ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ, ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ಗೆ ಏನು ಡಿಫ್ರೆನ್ಸ್ಗಳಿರುತ್ತೆ ಇವೆಲ್ಲವನ್ನು ಕೂಡ ನೀವು ತಿಳ್ಕೊತಾ ಹೋಗ್ದಾದ್ರೆ ಆವಾಗ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಸೈನ್ಸಲ್ಲಿ ಯಾವುದೇ ಒಂದು ಪ್ರಶ್ನೆಗಳು ಬಂದರೂ ಕೂಡ ನೀವು ಅಟೆಂಡ್ ಮಾಡಲಿಕ್ಕೆ ನಿಮಗೆ ಈಸಿ ಕೂಡ ಆಗ್ತಾ ಹೋಗುತ್ತೆ. ಈ ಒಂದು ಸೈನ್ಸಲ್ಲಿ ನಾವು ಆಲ್ಮೋಸ್ಟ್ ನೋಡ್ತಾ ಹೋಗೋದಾದರೆ ಪ್ರಸ್ತುತ ಇರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಅನಿಮಲ್ ಕಿಂಗ್ಡಮ್ ಬಗ್ಗೆನೂ ಕೂಡ ಹೆಚ್ಚಿನ ಕಾನ್ಸಂಟ್ರೇಟನ್ನು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಅಣು ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ಗಳಾಗಿ ಇದನ್ನು ಬಳಸುತ್ತಾರೆ. ಸ್ನೇಹಿತರೆ, ನಾವು ಸ್ಟಾರ್ ಅಂತ ಮೆನ್ಷನ್ ಮಾಡೋಲ್ಲ, ತುಂಬ ಇಂಪಾರ್ಟೆಂಟ್ ಮತ್ತು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಬಂದಂಥ ಪ್ರಶ್ನೆಗಳಾಗಿರುತ್ತೆ. ನಿಮಗೆ ಇಲ್ಲಿಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರೀವಿಯಸ್ನ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದು ಕ್ವಶನ್ಸ್ಗಳು ಗೊತ್ತಿರುತ್ತೆ ಮತ್ತು ಹೊಸದಾಗಿ ಅಟೆಂಡ್ ಮಾಡಿರುವಂಥವ್ರಿಗೆ ಇದು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಇಂಥ ಪ್ರಶ್ನೆಗಳು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ರಿಪೀಟ್ ಆಗಿರ್ತವೆ. ಅಣು ರಿಯಾಕ್ಟರ್ಗಳಲ್ಲಿ ಬಳಸುವಂಥ ಮಾಡರೇಟರ್ಗಳನ್ನಾಗಿ ಈ ಕೆಳಕಂಡವನ್ನು ಬಳಸಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಗ್ರಾಫೈಟ್. ಆಪ್ಷನ್ ಸಿ ಗ್ರಾಫೈಟ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇದರ ಜೊತೆಗೆ ಇನ್ನೊಂದನ್ನು ಬಳಸಲಾಗುತ್ತೆ, ಅದು ಯಾವುದು ಅಂತಂದರೆ ಭಾರಜಲ ಅಥವಾ D2O ಅಂತಲೂ ಕೂಡ ಕರೆಯಲಾಗುತ್ತೆ. ಭಾರಜಲ ಅಥವಾ D2O ಅಂತಲೂ ಕೂಡ ಕರೆಯಲಾಗುತ್ತೆ. ಇವೆರಡನ್ನೂ ಕೂಡ ನೀವು ಆದಷ್ಟು ಜ್ಞಾಪನ ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ವಾತಾವರಣದ ತೇವಾಂಶವನ್ನು ಅಳೆಯಲು ಬಳಸುವ ಮಾಪಕ ಯಾವುದು? ವಾತಾವರಣದ ತೇವಾಂಶವನ್ನು ಅಳೆಯಲು ಬಳಸುವಂಥ ಮಾಪಕ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೈಗ್ರೋಮೀಟರ್. ಆಪ್ಷನ್ ಸಿ ಹೈಗ್ರೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಅನಿಮೋಮೀಟರ್ ಯಾವುದಕ್ಕೆ ಬಳಸ್ತಾರೆ, ಬ್ಯಾರೋಮೀಟರ್ ಯಾವುದಕ್ಕೆ ಬಳಸ್ತಾರೆ, ಲ್ಯಾಕ್ಟೋಮೀಟರ್ ಯಾವುದಕ್ಕೆ ಬಳಸ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ವಾತಾವರಣದಲ್ಲಿ ಈಗ ಪ್ರಸ್ತುತ ನಾವು ವಾತಾವರಣದ ತೇವಾಂಶವನ್ನು ಅಳೆಯಲು ಬಳಸುವಂಥ ಮಾಪಕ ಆಪ್ಷನ್ ಸಿ ಹೈಗ್ರೋಮೀಟರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಮಾಪಕ. ಗಾಳಿಯ ವೇಗವನ್ನು ಅಳೆಯಲು ಬಳಸುವಂಥ ಮಾಪಕ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಅನಿಮೋಮೀಟರ್. ಆಪ್ಷನ್ ಎ ಅನಿಮೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತೆ. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯಲಿಕ್ಕೆ ಬಳಸಿದರೆ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು ಅಂತಂದರೆ ಹೈಗ್ರೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಆರನೆಯ ಪ್ರಶ್ನೆ, ಆಕಾಶದಲ್ಲಿರುವ ಬಣ್ಣ ನೀಲಿ ಆಗಿರಲು ಕಾರಣ ಏನು? ಆಕಾಶದಲ್ಲಿರುವ ಬಣ್ಣ ನೀಲಿ ಆಗಿರಲು ಕಾರಣ ಏನು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ
ಬೆಳಕಿನ ಚದುರುವಿಕೆ. ಆಪ್ಷನ್ ಎ ಬೆಳಕಿನ ಚದುರುವಿಕೆ ಅಂತಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಒಂದು ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಕಂಡುಹಿಡಿದಂಥವ್ರು ರಾಮನ್ ಆಗಿರ್ತಾರೆ. ಹಾಗಾಗಿ ಇದಕ್ಕೆ ರಾಮನ್ ಎಫೆಕ್ಟ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ಪಷ್ಟವಾದ ಪ್ರತಿಧ್ವನಿ ಕೇಳಬೇಕಾದರೆ ನಾವು ಕನಿಷ್ಠ ಇರಬೇಕಾದಂಥ ದೂರ ಎಷ್ಟು ಅಂತಂದರೆ, ಒಂದು ಪ್ರತಿಧ್ವನಿಗಳು ಸ್ಪಷ್ಟವಾಗಿ ಕೇಳಿಸ್ಬೇಕಂತಂದರೆ ಅಂದರೆ ರಿಫ್ಲೆಕ್ಟ್ ಆಗಬೇಕಂದ್ರೆ ನಾವು ಕನಿಷ್ಠ ಇರಬೇಕಾದಂಥ ಒಂದು ದೂರ ಎಷ್ಟು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 17 ಮೀಟರ್. ಆಪ್ಷನ್ ಸಿ 17 ಮೀಟರ್ ಆಗಿರುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ನ ಒಳಗಡೆ ಇರುವಂಥ ಒಂದು ಡಿಸ್ಟೆನ್ಸನ್ನು ಅದು ಪ್ರತಿಧ್ವನಿಯಾಗಿ ಅಂದರೆ ರಿಫ್ಲೆಕ್ಟ್ ಆಗಲಿಕ್ಕೆ ನಿಮಗೆ 17 ಮೀಟರ್, ಕನಿಷ್ಠ 17 ಮೀಟರ್ ದೂರ ಇದ್ದರೆ ಸಾಕು, ನೀವು ಈ ಒಂದು ಪ್ರತಿಧ್ವನಿಗಳು ಕೂಡ ಕೇಳಿಸುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಯಾವ ಬೆಳಕಿನಲ್ಲಿ ಅತಿ ಹೆಚ್ಚಾಗಿರುತ್ತದೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಈ ಕೆಳಕಂಡ ಯಾವ ಒಂದು ಬೆಳಕಿನಲ್ಲಿ ಹೆಚ್ಚಾಗಿ ಕಾಣಬಹುದಾಗಿರುತ್ತೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆಂಪು ಬೆಳಕು. ಆಪ್ಷನ್ ಬಿ ಕೆಂಪು ಬೆಳಕಿನಲ್ಲಿ ಅತಿ ಹೆಚ್ಚಿನದಾಗಿ ದ್ಯುತಿ ಸಂಶ್ಲೇಷಣೆ ಒಂದು ಪ್ರಕ್ರಿಯೆಗಳು ನಡೆಯುವಂಥ ಬೆಳಕು ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಪರೋಕಾಂತೀಯ ವಸ್ತುವಿಗೆ ಉದಾಹರಣೆ ಅಲ್ಲ? ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ನೀವು ಕಾನ್ಸಂಟ್ರೇಟ್ ಇಟ್ಟು ಕೊನೆವರೆಗೂ ಪ್ರಶ್ನೆನ ಓದಬೇಕಾಗುತ್ತೆ. ಯಾಕೆ ಅಂತಂದರೆ ಪರೋಪಕಾಂತಿ ಅಂತಂದರೆ ಪರೋಕಾಂತೀಯ ವಸ್ತುವಿಗೆ ಉದಾಹರಣೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಆಪ್ಷನ್ ಯಾವುದೋ ಒಂದು ಹಾಕ್ಬಿಡ್ತೀರ. ಆದರೆ ಇಲ್ಲಿ ಕೇಳಿರೋಂಥದ್ದು ಅಲ್ಲ ಅಂತ ಕೇಳಿರ್ತಾರೆ. ಈ ಒಂದು ಪ್ರಶ್ನೆಗಳನ್ನು ಲಾಸ್ಟ್ವರೆಗೂ ಕ್ಲೀನಾಗಿ ಓದ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವೇನು ಮಾಡಿಬಿಡ್ತೀರ, ಅಯ್ಯೋ ಸಡನ್ನಾಗಿ ನನಗೆ ಗೊತ್ತಿದೆಯಲ್ಲ ಅಂತ ಯಾವುದೋ ಒಂದು ಆಪ್ಷನ್ ಹಾಕಿರ್ತಾರೆ, ಅದು ತಪ್ಪಾಗಿರುತ್ತೆ. ನೀವು ಲಾಸ್ಟಿಗೆ ಕೀ ಆನ್ಸರ್ ನೋಡಬೇಕಾದ್ರೆ ಅವ್ರು ಕೇಳಿರೋಂಥದ್ದು ಪೆರೋಕಾಂತಿಯ ಉದಾಹರಣೆ ಅಲ್ಲ ಅಂತ ಇಲ್ಲಿ ಕೇಳಲಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಇದನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಪೆರೋಕಾಂತಿ ಆಗಿರುತ್ತೆ. ಆದರೆ ಆಪ್ಷನ್ ಎ ಸೀಸಾ ಇದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ಡಯಾಕಾಂತು ವಸ್ತುವಿಗೆ ಉದಾಹರಣೆ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಯಾವ ನಿಯಮದ ಅನ್ವಯ ರೈಲ್ವೆ ನಿಲ್ದಾಣದಲ್ಲಿ ರೈಲು ಹತ್ತಿರ ಬಂದಂತೆ ಶಬ್ದ ಹೆಚ್ಚಾಗಿ ಕೇಳಿಸುತ್ತದೆ ಮತ್ತು ದೂರ ಹೋದಂತೆ ಕಡಿಮೆಯಾಗುತ್ತದೆ? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅವರು ಏನು ಕೊಡಬಹುದು ಅಂತಂದರೆ, ನೀವು ಆ್ಯಂಬುಲೆನ್ಸಲ್ಲಿ ಬರುವಂಥ ಆಂಬುಲೆನ್ಸ್ ನಿಮ್ಮ ಕಡೆ ಬರ್ತಿದ್ದಂಗೆ ನಿಮಗೆ ಸೌಂಡ್ ಜಾಸ್ತಿ ಕೇಳುತ್ತೆ. ಆ ಒಂದು ಆ್ಯಂಬುಲೆನ್ಸ್ ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ನ ಸೌಂಡು ಕಡಿಮೆ ಕೇಳಿಸುತ್ತೆ. ನಿಮಗೆ ರೈಲು ಕೇಳ್ಬೋದು ಅಥವಾ ಆ್ಯಂಬುಲೆನ್ಸ್ನ ಬಗ್ಗೆನೂ ಕೇಳ್ಬೋದು. ಇವೆರಡಕ್ಕೂ ಕೂಡ ಸರಿಯಾದಂಥ ಉತ್ತರ ಯಾವುದು ಅಂತ ನಾವಿಲ್ಲಿ ನೋಡ್ತಾ ಹೋಗೋದಾದರೆ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದು ಡಾಪ್ಲರ್ ಎಫೆಕ್ಟ್ ಆಗಿರುತ್ತೆ ಅಥವಾ ಡಾಪ್ಲರ್ನ ನಿಯಮಕ್ಕೆ ಒಂದು ಉದಾಹರಣೆ ಕೂಡ ಆಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಡಾಪ್ಲರ್ ಎಫೆಕ್ಟ್ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಯಾವ ನಿಯಮದ ಅನ್ವಯ ಕಣ್ಣಿನ ಪಾಪೆಯು ನೀಲಿಯಾಗಿ ಕಾಣುವುದು? ಯಾವ ನಿಯಮದ ಪ್ರಕಾರ ಕಣ್ಣಿನ ಪಾಪೆಯು ನೀಲಿಯಾಗಿ ಕಾಣುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಟಿಂಡಾಲ್ ಎಫೆಕ್ಟ್ ಅಂತಂದರೆ ಆಪ್ಷನ್ ಎ ಟಿಂಡಾಲ್ನ ನಿಯಮದ ಪ್ರಕಾರ ಕಣ್ಣಿನ ಗುಡ್ಡೆಗಳು ಅಥವಾ ಕಣ್ಣಿನ ಪಾಪೆಯು ನೀಲಿಯಾಗಿ ಕಾಣುತ್ತದೆ. 12ನೇ ಪ್ರಶ್ನೆ, ಮರುಭೂಮಿಯಲ್ಲಿ ಮರೀಚಿಕೆಗಳು ಕಂಡುಬರಲು ಕಾರಣ ಏನು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಮರುಭೂಮಿಗಳಲ್ಲಿ ನಿಮಗೆ ಮರೀಚಿಕೆಗಳು ಅಂತಂದರೆ ನೀವು ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೋಡಬೇಕಾದ್ರೆ ತುಂಬ ದೂರದಲ್ಲಿ ನಿಮಗೆ ನೀರು ಇರುವಂಥ ಒಂದು ಗೋಚರಿಕೆಯನ್ನು ಕಾಣುತ್ತದೆ. ಅದನ್ನೇ ಮರೀಚಿಕೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಮರೀಚಿಕೆ ಕಾಣಲು ಕಾರಣ ಏನು ಅಂತ ಇಲ್ಲಿ ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೆಯಲಾಗುತ್ತದೆ. ಇಂಗ್ಲೀಷಲ್ಲಿ ಕೇಳಿದ್ರು ಕೂಡ ನೀವು ಅಟೆಂಡ್ ಮಾಡಬೇಕು, ಕನ್ನಡದಲ್ಲಿ ಕೇಳಿದ್ರು ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ತಿಳ್ಕೊಂಡಿರ್ಬೇಕಾಗುತ್ತೆ. ಆಪ್ಷನ್ ಬಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೀಟಗಳಿಂದ ಆಗುವ ವಸ್ತುಗಳ ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯನ್ನು ಏನೆನ್ನುತ್ತಾರೆ ಅಂತಂದರೆ, ಕೀಟಗಳಿಂದ ಆಗುವಂಥ ಸಸ್ಯಗಳ ಪರಾಗಸ್ಪರ್ಶ ಅಂತಂದರೆ
ಫ್ಯೂಷನ್ಗೆ ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಎಂಟಮೋಫಿಲಿ ಆಪ್ಷನ್ ಎ ಎಂಟಮೋಫಿಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರು, ತುಂಬ ಜನ ಅಭ್ಯರ್ಥಿಗಳು ಏನು ಮಾಡ್ತೀರಾ, ನೀವು ಸೈನ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಆಮೇಲೆ ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಇವು 3 ಟಾಪಿಕ್ಸ್ಗಳನ್ನು ಬಿಟ್ಟು ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅದನ್ನೇ ತುಂಬ ಸಲ ರಿಪಿಟೇಷನ್ ಮಾಡ್ತಾ ಇರ್ತಾರೆ. ಆದರೆ ನೀವು ಒಂದು ಜಾಬನ್ನು ಪಡ್ಕೋಬೇಕು ಅಂತಂದರೆ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಿರುವಂಥ ಒಂದು ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ಇವಾಗಿನ ಒಂದು ಪ್ರಸ್ತುತ ಕಾಂಪಿಟೇಷನಲ್ಲಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಅತಿ ಹೆಚ್ಚಿನದಾಗಿ ಎಷ್ಟು ಕ್ವಶನ್ ಬರುತ್ತೆ ಅಷ್ಟು ಕ್ವಶನ್ಗಳಲ್ಲೂ ನೀವು ಕೂಡ 100ಗೆ 100 ಔಟ್ ಆಫ್ 100 ತೊಗೊಂಡ್ರೆ ಅಂತಂದರೆ ಈ ಒಂದು 3 ಟಾಪಿಕ್ಸ್ಗಳಿಂದ ಇನ್ನೂ ಮಿಕ್ಕುಳಿದಂತೆ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವೆಲ್ಲವೂ ಕೂಡ ನೀವು ಆಲ್ಮೋಸ್ಟ್ ಓದಿರ್ತೀರ. ನೀವು ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಪಕ್ಷಿಗಳಿಂದ ಆಗುವಂಥ ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆ ಏನೆಂದು ಕರೆಯಲಾಗುತ್ತದೆ ಅಂತಂದರೆ ಸ್ನೇಹಿತರೆ, ಪ್ರೀವಿಯಸ್ಸಲ್ಲಿ ಕೀಟಗಳಿಂದ ಆಗೋದಕ್ಕೆ ನಾವು ಎಂಟಮೋಫಿಲಿ ಅಂತ ಕರಿತೀವಿ. ನೆಕ್ಸ್ಟ್ ಪಕ್ಷಿಗಳಿಂದ ಆಗುವುದಕ್ಕೆ ನಾವು ಏನೆಂದು ಕರೆಯಲಾಗುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆರ್ನಿಥೋಫಿಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, 15ನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದಂಥ ಏಕಮೇಯ ಕೃಷಿ ವಿಜ್ಞಾನಿ ಯಾರು ಸ್ನೇಹಿತರೆ? ನೊಬೆಲ್ ಪ್ರಶಸ್ತಿ ಪಡೆದಿರುವಂಥ ಏಕಮೇಯ ಕೃಷಿ ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ನಾರ್ಮನ್ ಬೋರ್ಲಾಗ್ ಅವರು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇವರನ್ನು ಏನೆಂದು ಕರೆಯಲಾಗುತ್ತದೆ ಅಂತಂದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತದೆ. ಸ್ನೇಹಿತರೆ, ನಿಮಗೇನಾದರೂ ಪ್ರಶ್ನೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ ನಾರ್ಮನ್ ಬೋರ್ಲಾಗ್ ಅವರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಅದೇ ರೀತಿ ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ MS ಸ್ವಾಮಿನಾಥನ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಆಗಿದ್ದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಆಗಿರ್ತಾರೆ. ಅದೇ ರೀತಿ ನಿಮಗೆ ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ವರ್ಗೀಸ್ ಕುರಿಯನ್ ಅಥವಾ ಇದಕ್ಕೆ ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಕೂಡ ಯಾರ್ಯಾರು ಯಾವ ಪಿತಾಮಹಗಳು ಅಂತಲೂ ಕೂಡ ನೀವು ತಿಳ್ಕೋಬೇಕಾಗಿರುತ್ತೆ. ಶ್ವೇತಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಗ್ರೆಗರ್ ಮೆಂಡಲ್ ಪ್ರಯೋಗ ನಡೆಸಿದಂಥ ಸಸ್ಯ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನಾವಿಲ್ಲಿ ಸ್ಟಾರ್ ಹಾಕಿ ತೋರಿಸ್ತಿರೋಂಥದ್ದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೆಗರ್ ಮೆಂಡಲ್ ರವರು ಇವು ಯಾವುದರ ಬಗ್ಗೆ ಇವರು ಸ್ಟಡೀಸ್ ಮಾಡ್ತಾಯಿದ್ರು ಅಂತಂದರೆ ಜೆನೆಟಿಕ್ಸ್ಗಳ ಬಗ್ಗೆ ಇವರು ಸ್ಟಡಿ ಮಾಡ್ತಾಯಿದ್ರು ಅಂತಂದರೆ ತಳಿಶಾಸ್ತ್ರ ಅಂತಲೂ ಕೂಡ ಕರೆಯಲಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಟಾಣಿ ಸಸ್ಯ. ಆಪ್ಷನ್ ಬಿ ಬಟಾಣಿ ಸಸ್ಯ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಹತ್ತಿ ಎಳೆಯನ್ನು ಹತ್ತಿಯ ಸಸ್ಯದ ಯಾವ ಭಾಗದಿಂದ ಸಂಸ್ಕರಿಸಲಾಗುವುದು ಸ್ನೇಹಿತರೆ? ಹತ್ತಿಯನ್ನು ಹತ್ತಿಯ ಸಸ್ಯದ ಯಾವ ಒಂದು ಭಾಗದಿಂದ ಸಂಸ್ಕರಿಸಲಾಗುವುದು ಅಂದರೆ ತೆಗೆಯಲಾಗುತ್ತದೆ, ಕೀಳಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಣ್ಣು. ಅಂತಂದರೆ ಹತ್ತಿ ಅನ್ನುವಂಥದ್ದು ಒಂದು ಹಣ್ಣಾಗಿರುತ್ತೆ. ಅಂತಂದರೆ ಈ ಒಂದು ಹತ್ತಿಯ ಗಿಡದಲ್ಲಿ ಬೆಳೆಯುವಂಥ ಒಂದು ಹಣ್ಣಿನಿಂದ ನಾವು ಇದನ್ನು ಸಂಸ್ಕರಿಸಲಾಗುತ್ತದೆ. ಸ್ನೇಹಿತರೆ, ಅದೇ ರೀತಿ ನಿಮಗೆ ತುಂಬ ಒಂದು ಏಲಕ್ಕಿಯನ್ನು ನಾವು ಏನೆಂದು ಕರೆಯಲಾಗುತ್ತೆ ಅಂತಂದರೆ ಆ ಏಲಕ್ಕಿ ಗಿಡದ ಯಾವ ಒಂದು ಭಾಗದಿಂದ ನಾವು ಅದನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತಲೂ ಕೂಡ ನೀಡಲಾಗಿರುತ್ತೆ. ಅದಕ್ಕೆ ಸರಿಯಾದಂಥ ಉತ್ತರ ಹೂವು ಅಂತ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಕೆಲವೊಂದೊಂದು ಸಲ ನಿಂಬೆಹಣ್ಣಿನ ಗಿಡದ ಹೂವಿನ ಕಲರ್ ಏನಾಗಿರುತ್ತದೆ, ನಿಂಬೆಹಣ್ಣಿನ ಹೂವಿನ ಗಿಡದ ಕಲರ್ ಯಾವುದು ಇರುತ್ತೆ ಅಂತಂದರೆ ವೈಟ್ ಆಗಿರುತ್ತದೆ. ನೆಕ್ಸ್ಟ್ ಅವ್ರು ಇನ್ನೊಂದು ಕೇಳ್ತಾರೆ, ನಿಮಗೆ ಸಾಸಿವೆ ಗಿಡದ ಹೂವು ಯಾವ ಕಲರ್ ಇರುತ್ತೆ ಅಂತ. ಅದಕ್ಕೆ ಯೆಲ್ಲೋ ಅಂತ ನೀವು ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೃತಕ ರೇಷ್ಮೆಯನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೃತಕ ರೇಷ್ಮೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ
ರೇಯಾನ್ ಎಂದು ಕರೆಯಲಾಗುತ್ತದೆ. ಕೃತಕ ರೇಷ್ಮೆಯನ್ನು ರೇಯಾನ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಫ್ರಿಡ್ಜ್ಗಳಲ್ಲಿ ಬಳಸುವಂಥ ದ್ರವ ರೂಪದ ತಂಪು ಕಾರಕ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿರುತ್ತದೆ. ಫ್ರಿಡ್ಜ್ಗಳಲ್ಲಿ ಬಳಸುವಂಥ ಒಂದು ದ್ರವ ರೂಪದ ತಂಪು ಕಾರಕ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಮೋನಿಯಾ. ಆಪ್ಷನ್ ಸಿ ಅಮೋನಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಕೆಳಗಿನ ಯಾವುದು ನೆಲದಿಂದ ನೆಲಕ್ಕೆ ಜಿಗಿಯುವ ಒಂದು ಕ್ಷಿಪಣಿಗೆ ಉದಾಹರಣೆಯಾಗಿದೆ? ಈ ಕೆಳಕಂಡ ಯಾವುದು ಒಂದು ನೆಲದಿಂದ ನೆಲಕ್ಕೆ ಜಿಗಿಯುವಂಥ ಒಂದು ಕ್ಷಿಪಣಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಅಗ್ನಿ ಎನ್ನುವಂಥ ಈ ಒಂದು ಕ್ಷಿಪಣಿ ನೆಲದಿಂದ ನೆಲಕ್ಕೆ ಜಿಗಿಯುವಂಥ ಉದಾಹರಣೆ ಕೂಡ ಆಗಿರುತ್ತೆ. ಪ್ರಸ್ತುತ ನೀವು ನಮ್ಮ ಭಾರತದ ಒಂದು ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕರೆಂಟ್ ಅಫೇರ್ಸ್ಗಳಲ್ಲಿ ಬರುವಂಥ ಅಪ್ಡೇಟ್ಸ್ಗಳಿದೆ ಅವೆಲ್ಲವನ್ನು ಕೂಡ ನೀವು ನೋಡ್ತಾ ಮೊದಲಿಗೆ ಅಂತಂದರೆ ಈಗ ನಾವು ನೋಡ್ತಾ ಹೋಗೋದಾದರೆ ಪ್ರತಿಯೊಂದು ಕೂಡ ಯಾವುದು ಕೂಡ ಹಾಗೆ ಇರೋದಿಲ್ಲ. ಅಂತಂದರೆ ಹಿಸ್ಟ್ರಿಗಳನ್ನು ಬಿಟ್ಟು ಯಾವುದೇ ಒಂದು ಜಿಯೋಗ್ರಫಿಗಳಾಗಲಿ ಅಥವಾ ಪ್ರಸ್ತುತ ಇರುವಂಥ ಕರೆಂಟ್ ಅಫೇರ್ಸ್ಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದೊಂದು ಅಮೆಂಡ್ಮೆಂಟ್ಸ್ಗಳು ಕೂಡ ಆಗ್ತಾ ಇರುತ್ತೆ. ಅವು ಏನೆಲ್ಲ ಚೇಂಜಸ್ಗಳು ಆಗ್ತಾ ಇರುತ್ತೆ ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ನೀವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸ್ಟಡೀಸ್ ಮಾಡ್ತಾ ಹೋದಾಗ ಪ್ರಸ್ತುತ ಏನೆಲ್ಲ ಚೇಂಜಸ್ ಮಾಡಿರ್ತಾರೆ, ಏನೆಲ್ಲ ಅಮೆಂಡ್ಮೆಂಟ್ಸ್ಗಳು ಬಂದಿರುತ್ತೆ ಇವೆಲ್ಲವನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊತಾ ಹೋದರೆ ನಿಮ್ಮ ಮುಂದಿನ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಯಾವುದು ನೆಲದಿಂದ ನೆಲಕ್ಕೆ ಜಿಗಿಯುತ್ತದೆ? ಇದಕ್ಕೆ ಆಲ್ರೆಡಿ ನಾವು ನೋಡಿದ್ವಿ. ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. 22ನೇ ಪ್ರಶ್ನೆ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶ್ರೀಹರಿಕೋಟದಲ್ಲಿ. ಆಪ್ಷನ್ ಡಿ ಶ್ರೀಹರಿಕೋಟದಲ್ಲಿ ಇದನ್ನು ನಾವು ಕಾಣಬಹುದಾಗಿರುತ್ತೆ. ಎಷ್ಟರಲ್ಲಿ ಅಂತಂದರೆ 1971ರಲ್ಲಿ ಇದನ್ನು ಸ್ಥಾಪನೆ ಕೂಡ ಮಾಡಲಾಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಇಸ್ರೋದ ನಿಯಂತ್ರಣ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ? ಇಸ್ರೋದ ನಿಯಂತ್ರಣ ಕೇಂದ್ರ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಾಸನ ಸ್ನೇಹಿತರ. ಆಪ್ಷನ್ ಸಿ ಹಾಸನ ಸರಿಯಾದಂಥ ಉತ್ತರವಾಗಿರುತ್ತೆ. MCF ಅಂತ ಕರೀತಾರೆ. MCF ಅಂತಂದರೆ ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇರುವಂಥ ಸ್ಥಳ ಯಾವುದು ಸ್ನೇಹಿತರೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇರುವಂಥ ಒಂದು ಸ್ಥಳ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್. ಆಪ್ಷನ್ ಸಿ ಡೆಹ್ರಾಡೂನ್. ಇದು ಎಲ್ಲಿ ಕಾಣಬರುತ್ತದೆ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಕಾಣಬರುವಂಥದ್ದಾಗಿರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಇರುವಂಥ ಸ್ಥಳ ಡೆಹ್ರಾಡೂನ್. ಇದು ಆಲ್ರೆಡಿ ನಾವು ನೋಡಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ. 26ನೇ ಪ್ರಶ್ನೆ, ಬಿನ್ ಫೋರ್ಡ್ ಸ್ಕೇಲ್ ಇದನ್ನು ಯಾವುದನ್ನು ಅಳೆಯಲು ಬಳಸುತ್ತಾರೆ? ಬಿನ್ ಫೋರ್ಡ್ ಸ್ಕೇಲ್ ಇದನ್ನು ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ. ಇನ್ನೊಂದು ಪ್ರಶ್ನೆ ನಿಮಗೆ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗಿರುವಂಥದ್ದು ಯಾವುದು ಅಂತ ನೋಡೋದಾದರೆ ಡೆಸಿಬಲ್. ಇದು ಯಾವುದರ ಮಾನ ಅಂತಲೂ ಕೂಡ ಕೇಳಲಾಗುತ್ತೆ. ಡೆಸಿಬಲ್ ಅನ್ನೋದು ಶಬ್ದದ ಒಂದು ಮಾನ ಕೂಡ ಇದಾಗಿರುತ್ತದೆ. ಅದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಅನಾಫಿಲಿಸ್ ಸೊಳ್ಳೆಯಿಂದ ಬರುವಂಥ ರೋಗ ಯಾವುದು ಸ್ನೇಹಿತರೆ? ಅನಾಫಿಲಿಸ್ ಎನ್ನುವಂಥದ್ದು ಇದೊಂದು ಹೆಣ್ಣು ಸೊಳ್ಳೆ ಆಗಿರುತ್ತೆ. ಇದರಿಂದ ಬರುವಂಥ ಒಂದು ರೋಗ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಲೇರಿಯಾ ಬರುತ್ತದೆ. ಅನಾಫಿಲಿಸ್ ಎನ್ನುವಂಥದ್ದು ಒಂದು ಹೆಣ್ಣು ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಮಲೇರಿಯಾ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಆಪ್ಷನ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್
ಔಷಧಿಯನ್ನು ಕಂಡುಹಿಡಿದಂಥ ವಿಜ್ಞಾನಿಗಳಾಗಿರುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಯಾವುದಾದ್ರೂ ಒಂದು ಇನ್ವೆನ್ಷನ್ಗಳ ಬಗ್ಗೆನೂ ಕೂಡ ಒಂದು ಪ್ರಶ್ನೆಗಳು ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ನಾವಿಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳೇ ಬಂದಿಲ್ಲ ಅಥವಾ ಆ ಒಂದು ಆಪ್ಷನ್ಸ್ಗಳು ಚೇಂಜ್ ಆಗಿದ್ದು ಅಂತಲೂ ಕೂಡ ಹೇಳ್ತಾರೆ. ಆಪ್ಷನ್ಸ್ಗಳು ಏನೇ ಚೇಂಜ್ ಆದರೂ ಕೂಡ ಆದರೆ ಆನ್ಸರ್ ಒಂದೇ ಆಗಿರುತ್ತೆ ಅಲ್ವಾ. ಹಾಗಾಗಿ ನೀವು ಆದಷ್ಟು ಆನ್ಸರ್ಗಳ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು? ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗೆಲಿಲಿಯೋ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಮತ್ತು 30ನೇ ಪ್ರಶ್ನೆ, ಗೋಬರ್ ಗ್ಯಾಸ್ನಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ಯಾವುದು? ಸ್ನೇಹಿತರೆ, ಗೋಬರ್ ಗ್ಯಾಸ್ಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ಯಾವುದು ಅಂತ ಯಾವುದೆಲ್ಲ ಅಭ್ಯರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ. ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು KA ಬರುವಂಥ ಮತ್ತು KPSCಯಿಂದ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗೋ ಹಾಗೆ ನಾವು ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸರಣಿಯನ್ನು ಮಾಡಿದ್ದೀವಿ. ಆ ಒಂದು ವೀಡಿಯೋಸ್ಗಳನ್ನು ನೋಡಿ. ಈ ಒಂದು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಒಂದು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.